ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ಮಾಸ್ಟರ್ ಸಂಪುಟದಲ್ಲಿ ದಂತವೈದ್ಯ ಇಂಜಿನಿಯರ್. ತಮಿಳುನಾಡಿನಲ್ಲಿ ಕೊನೆಗೆ ಟಿವಿಕೆ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ತಮಿಳುನಾಡು ಸಿಎಂ ಆಗಿರುವ ವಿಜಯ್ ದಳಪತಿ ಸಂಪುಟಕ್ಕೆ 9 ಶಾಸಕರನ್ನ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಇವತ್ತು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ ಶಾಸಕರಲ್ಲಿ ಒಬ್ಬರು ದಂತವೈದ್ಯರು, ಇನ್ನೊಬ್ಬರು ವೈದ್ಯರು, ಇಂಜಿನಿಯರ್ ಹಾಗೂ 29 ವರ್ಷದ ಶಾಸಕಿ ಸಹ ಇದ್ದಾರೆ. ಅನುಭವಿ ಮತ್ತು ಕೆಲ ಯುವ ಪಡೆಯೊಂದಿಗೆ ತಮಿಳುನಾಡು ರಾಜ್ಯದ ಆಡಳಿತ ಭಾರವನ್ನ ವಿಜಯ್ ಹೊತ್ತಿದ್ದಾರೆ. சி ஜோசப் விஜய் எனும் நான் சட்டப்படி அமைக்கப்பெற்ற இந்திய அரசியல் அமைப்பின்பால் உண்மையான நம்பிக்கையும் மாறா பற்றும் கொண்டிருப்பேன் என்றும் இந்திய நாட்டின் ஒப்பில்லாத முழு முதல் ஆட்சியையும் ஒருமையையும் நிலை நிறுத்துவேன் என்றும் தமிழ்நாட்டு அரசின் முதலமைச்சராக உண்மையாகவும் உளச்சான்றின்படியும் என் கடமைகளை நிறைவேற்றுவேன் என்றும் அரசியல் அமைப்பிற்கும் சட்டத்திற்கும் இணங்க அச்சமும் ஒருதலை சார்பும் இன்றி விருப்பு வெறுப்பை விலக்கி பலதரப்பட்ட மக்கள் அனைவருக்கும் நேர்மையானதை செய்வேன் என்றும் ಆಂಡವನ್ ಮೀದು ಆಣೆಯಿಟ್ಟು ಉರಿದುಮುಳುಗಿರೇನ್. ಹಾಗಾದರೆ ಇವತ್ತು ಪ್ರಮಾಣವಚನ ಸ್ವೀಕರಿಸಿದ ಶಾಸಕರ ಸ್ಪೆಷಾಲಿಟಿಗಳು ಏನು ಅಂತ ನೋಡುವುದಾದ್ರೆ, ವಿಜಯ್ ಸರ್ಕಾರ್ ಅಧವ್ ಅರ್ಜುನ್ 44 ವರ್ಷದ ವಿಲ್ಲಿವಾಕಂ ಕ್ಷೇತ್ರದ ಶಾಸಕ, ಟಿವಿಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ. ವಿಜಯ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಪಕ್ಷದ ಒಬ್ಬ ಪ್ರಮುಖ ಸ್ಟ್ರಾಟಜಿಸ್ಟ್. ಪಕ್ಷದ ಪ್ರಚಾರ ನಿರ್ವಹಣೆಯನ್ನ ಹೊತ್ತಿಕೊಂಡಿದ್ರು. ಲಾಟರಿ ಉದ್ಯಮಿ ಸ್ಯಾಂಟಿಯಾಗೋ ಮಾರ್ಟಿನ್ ಅಳಿಯ. ರಾಜಕೀಯ ಹೊರತಾಗಿ ಕ್ರೀಡಾಪಟು ಸಹ ಆಗಿದ್ದಾರೆ. ಮೂಲತಃ ಬಾಸ್ಕೆಟ್ಬಾಲ್ ಆಟಗಾರರು. ಬಾಸ್ಕೆಟ್ಬಾಲ್ ಫೆಡರೇಷನ್ ಆಫ್ ಇಂಡಿಯಾದ ಮಾಜಿ ಅಧ್ಯಕ್ಷ. ರಾಜಕೀಯ ವಿಜ್ಞಾನದಲ್ಲಿ ಪದವೀಧರ. ಅಧವ್ ಅರ್ಜುನ ಎನ್ನುம் நான் விருப்பு வெறுப்பை விலக்கி பலதரப்பட்ட மக்கள் அனைவருக்கும் நேர்மையானதை செய்வேன் என்றும் ಒಳಮಾರ ಉறுதிமொழிகிறேன். ವಿಜಯ್ ಸರ್ಕಾರ್ ಡಾಕ್ಟರ್ ಕೆಜಿ ಅರುಣ್ ರಾಜ್ ಸೇಲಂ ಮೂಲದ ವೈದ್ಯರು. ಟಿವಿಕೆಯ ಪ್ರಬುದ್ಧ ನಾಯಕ. ಪ್ರಸ್ತುತ ಟಿವಿಕೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ. ಪಕ್ಷದ ಪಾಲಿಸಿ ಮತ್ತು ಅಜೆಂಡಾಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ. ಮಾಜಿ IRS ಅಧಿಕಾರಿ. ಆದಾಯ ತೆರಿಗೆ ಇಲಾಖೆಯ ವಿವಿಧ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕೆಜಿ ಅರುಣ್ ರಾಜ್ ಎನ್ನುம் நான் விருப்பு வெறுப்பை விலக்கி பலதரப்பட்ட மக்கள் அனைவருக்கும் நேர்மையானதை செய்வேன் என்றும் ஆண்டவன் மீது ஆணையிட்டு உறுதிமொழிகிறேன். ವಿಜಯ್ ಸರ್ಕಾರ್ CTR ನಿರ್ಮಲ್ ಕುಮಾರ್ ಟಿವಿಕೆಯ ಜಂಟಿ ಪ್ರಧಾನ ಕಾರ್ಯದರ್ಶಿ. ಪಕ್ಷದ ಪ್ರಮುಖ ವಕ್ತಾರರಲ್ಲಿ ಒಬ್ಬರು. ಇಂಜಿನಿಯರಿಂಗ್ ಪದವೀಧರ, ಕಾನೂನು ಪದವೀಧರ. ವಿಜಯ್ ಕ್ಯಾಂಪೇನ್ನಲ್ಲಿ ಡಿಜಿಟಲ್ ಎಂಜಿನ್ ಎಂದೇ ಪ್ರಸಿದ್ಧ. ನಿರ್ಮಲ್ ಕುಮಾರ್ ಎನ್ನುம் நான் பலதரப்பட்ட மக்கள் அனைவருக்கும் நேர்மையானதை செய்வேன் என்றும் ஆண்டவன் மீது ஆணையிட்டு உறுதிமொழிகிறேன். ವಿಜಯ್ ಸರ್ಕಾರ್ ರಾಜ್ಮೋಹನ್ ಜನಪ್ರಿಯ ಯೂಟ್ಯೂಬರ್. ಡಿಜಿಟಲ್ ಕ್ಷೇತ್ರದಿಂದ ವೃತ್ತಿ ಜೀವನ ಆರಂಭ. ದೂರದರ್ಶನದಲ್ಲಿ ನಿರೂಪಕರಾಗಿ ಸೇವೆ. ತಮಿಳು ವಾಗ್ಮಿ. ಸಾರ್ವಜನಿಕ ಭಾಷಣಕ್ಕೆ ಹೆಸರುವಾಸಿ. ಪತ್ರಿಕೋದ್ಯಮದಲ್ಲಿ ಪದವೀಧರ. ராஜ்மோகன் என்னும் நான் நிறைவேற்ற தேவையான அளவுக்கன்றி ஒருவரிடமோ பலரிடமோ நேர்முகமாகவோ மறைமுகமாகவோ அறிவிக்கவோ வெளிப்படுத்தவோ மாட்டேன் என்று ஆண்டவன் மீது ஆணையிட்டு உறுதிமொழிகிறேன். ವಿಜಯ್ ಸರ್ಕಾರ್ ಪಿ ವೆಂಕಟರಮಣನ್ ಟಿವಿಕೆ ಪಕ್ಷದ ಖಜಾಂಚಿ. ವೃತ್ತಿಯಲ್ಲಿ ವಕೀಲರು. ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. பி வெங்கடரமணன் என்னும் நான் விருப்பு வெறுப்புகளை விலக்கி பலதரப்பட்ட மக்கள் அனைவருக்கும் நேர்மையானதை செய்வேன் என்றும் ஆண்டவன் மீது ஆணையிட்டு உறுதிமொழிகின்றேன். ವಿಜಯ್ ಸರ್ಕಾರ್ ಟಿಕೆ ಪ್ರಭು ವೃತ್ತಿಯಲ್ಲಿ ದಂತವೈದ್ಯರು. ರಾಜಕೀಯ ಹಿನ್ನೆಲೆ ಹೊಂದಿರುವ ಕುಟುಂಬ. ಟಿವಿಕೆ ಜಿಲ್ಲಾ ಕಾರ್ಯದರ್ಶಿ. ಟಿಕೆ ಪ್ರಭು ಎನ್ನುம் நான் சட்டத்திற்கும் இணங்க அச்சமும் ஒருதலை சார்பும் இன்றி விருப்பு வெறுப்பை விலக்கி பலதரப்பட்ட மக்கள் அனைவருக்கும் நேர்மையானதை செய்வேன் என்றும் ஆண்டவன் மீது ಆಣೆಯಿಟ್ಟು ಉறுதிமொழிகிறேன். ವಿಜಯ್ ಸರ್ಕಾರ್ ಎಸ್ ಕೀರ್ತನ ಟಿವಿಕೆಯ ಅತ್ಯಂತ ಕಿರಿಯ ಶಾಸಕಿ. ಗಣಿತಶಾಸ್ತ್ರದಲ್ಲಿ ಪದವೀಧರೆ. ಸಂಖ್ಯಾಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವೀಧರೆ. ತಮಿಳು, ತೆಲುಗು, ಹಿಂದಿ, ಇಂಗ್ಲಿಷ್ನಲ್ಲಿ ಹಿಡಿತ. கீர்த்தனா என்னும் நான் அரசியலமைப்பிற்கும் சட்டத்திற்கும் இணங்க
அச்சமும் ஒரு தலை சார்பும் இன்றி விருப்பு வெறுப்பை விலக்கி பலதரப்பட்ட மக்கள் அனைவருக்கும் நேர்மையானதை செய்வேன் என்று ಆಂಡವನ್ ಮೀದು ಆಣೆಯಿಟ್ಟು ಉறுதிமொழிகிறேன். ಒಟ್ಟಾರೆ ವಿಜಯ್ ಸರ್ಕಾರದ ಸಂಪುಟದಲ್ಲಿ ಹಲವು ವಿಶೇಷವುಳ್ಳ ಶಾಸಕರು ಸಚಿವರಾಗಿದ್ದು ಮುಂದಿನ ದಿನಗಳಲ್ಲಿ ಆಡಳಿತದಲ್ಲಿ ಹೇಗೆ ಭಾಗಿಯಾಗ್ತಾರೆ ಅನ್ನೋದನ್ನ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.